ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವ. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ ಅಂದರೆ ಸಂಚಿಕೆ 103ರಲ್ಲಿ ಕೈಕೈ ರಾಮನಿಂದ ವಚನ ಪಡಿತಾಳ. ಅಂದರೆ ನಿನ್ನ ತಂದೆ ಕೊಟ್ಟಂಥ ವಚನಗಳನ್ನು ನೀನು ಹಿಂದೇಟು ಹಾಕದೆ ಪಾಲಿಸ್ತಾನಂತ ನೀನು ವಚನ ಕೊಟ್ಟಾಗ ಮಾತ್ರ ನಾ ಸತ್ಯ ಏನಿದೆ, ನಿನ್ನ ತಂದೆಯ ಒಂದು ದುಃಖಕ್ಕೆ ಹಿಂಜರಿತಕ್ಕೆ ಸತ್ಯ ಏನಿದೆ ಅನ್ನೋದು ಹೇಳ್ತಾನಂತ ಹೇಳಿ ರಾಮನಿಗೆ ಕೇಳಿದಾಗ ರಾಮ ನಿರಾಂತಕವಾಗಿ ಏನೋ ಹಿಂದು ಮುಂದೆ ನೋಡದೆ ಒಂದು ಎರಡನೇ ವಿಚಾರವನ್ನು ಮಾಡದೆ ನೇರವಾಗಿ ಹೇಳ್ತಾನೆ, ತಾಯಿ ಏನಮ್ಮ ನನಗೆ ದೊಡ್ಡವ ನೋಡಿದಾಗ ನೀನೇ, ನನ್ನ ಒಂದು ಸ್ವಭಾವದಲ್ಲಿ ನಿನಗೆ ಏನು ಸಂದೇಹನ, ಏನು ಕೇಳು, ನಾನು ನಿನ್ಗೆ ವಚನ ಕೊಡ್ತೀನಿ, ನನ್ನ ತಂದೆ ಏನು ವಚನ ಕೊಟ್ಟವನ್ನ ಅದನ್ನು ನಾನು ಪಾಲಿಸ್ತೀನಿ ಅಂತ ಹೇಳಿದಾಗ ಆಕೆ ಸಂತೋಷ ಹೊಡ್ತಾಳೆ. ಮುಂದೆ ಆ ವಚನ ತಂದೆ ಕೊಟ್ಟಂಥ ದಶರಥ ಕೊಟ್ಟಂಥ ವಚನವನ್ನು ಹೇಳ್ತಾಳೆ. ಒಂದು, ಭರತನಿಗೆ ಈ ತಕ್ಷಣ ಪಟ್ಟಾಭಿಷೇಕ, ನಿನ್ನ ಜಾಗದಾಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ನೀನು 14 ವರ್ಷ ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಬೇಕು, ಅದು ಸನ್ಯಾಸಿಯಾಗಿ ಹೋಗಬೇಕು, ಇಲ್ಲಿಂದ ಏನೂ ತೊಗೊಂಡು ಹೋಗುವಂಗಿಲ್ಲ ಅಂತ ಹೇಳ್ತಾಳೆ. ಅದನ್ನು ಆ ಮಾತುಗಳನ್ನು ಕೇಳಿ ಮುಂದೆ ಯಾವ ರೀತಿಯಾಗಿ ರಾಮ ಕೈಕೈಗೆ ಮತ್ತು ತಂದೆಗೆ ಹೇಳ್ತಾನೆ ಮತ್ತು ಎಂತಹ ಒಂದು ನಿರ್ಧಾರ ತಗೋತಾನೆ ಅನ್ನೋದನ್ನು ಇಲ್ಲಿ ವಾಲ್ಮೀಕಿಯವರು ಈ ರೀತಿಯಾಗಿ ಮುಂದೆ ವರ್ಸ್ತಾರೆ. ಈ ಕಾರಣದಿಂದ ನಿನ್ನ ಮೇಲಿನ ಕರುಣೆಯಿಂದ ನಿನ್ನ ಮುಖ ನೋಡುತ್ತಿಲ್ಲ ದುಃಖಿತ ದಶರಥ. ಇದೇ ನನಗೆ ವಚನ ಕೊಟ್ಟಿದ್ದಲ್ಲ, ಈ ವಚನ ಕೊಟ್ಟದ್ರಿಂದ ಈ ವಚನ ನಿನಗೆ ಅಹಿತ ಮಾಡ್ತದೆ ಅಂತ ತಿಳ್ಕೊಂಡೆ ನಿನಗೆ ಅವ ಮಾತಾಡ್ತಾ ಇಲ್ಲ, ನಿನ್ನ ಕಡೆ ಮುಖ ಇದ್ದು ನೋಡ್ತಾ ಇಲ್ಲ ನಿನ್ನ ತಂದೆ ದಶರಥ ಅಂತ ಹೇಳಿ ಕೈಕೈ ರಾಮನಿಗೆ ಪುನಃ ಹೇಳ್ತಾಳೆ. ಓ ರಾಮ, ತಂದೆ ವಚನವನ್ನು ಪಾಲಿಸು, ಅವನಿಗೆ ಸತ್ಯ ಕಾಪಾಡಲು ಅವಕಾಶ ಕೊಟ್ಟು ಸಂದಿಗ್ಧತೆಯಿಂದ ಪಾರು ಮಾಡು. ನಿನ್ನ ತಂದೆಗೆ ಸತ್ಯ ಪಾಲನೆ ಮಾಡಬೇಕಾಗಿದೆ. ಅವ ಧರ್ಮ ಸಂಕಟನಾಗದಾನ. ಒಂದು ಕಡೆಗೆ ಮಗನ ಹಿತ ಇದೆ, ಇನ್ನೊಂದು ಕಡೆಗೆ ತನ್ನ ವಚನ ಇದೆ. ಏನ ಮಗನ ಹಿತ ಕಾಪಾಡಲು, ನನ್ನ ವಚನವನ್ನು ಕಾಪಾಡಲು ಅನ್ನುವಂಥ ಸ್ಥಿತಿ, ಸಂದಿಗ್ಧ ಸ್ಥಿತಿ ಐತಿ. ನಿಮ್ಮಪ್ಪ ಮೊದಲಿಂದ ಸತ್ಯವಾನದನ, ಧರ್ಮನಿಷ್ಠೆಯ ಮನುಷ್ಯ ಅದನ, ನ್ಯಾಯಬದ್ಧ ಮನುಷ್ಯ ಅದನ. ಯಾಕಂದರೆ ಅವನ ಆ ಕ್ಯಾರೆಕ್ಟರ್ ಉಳಿಬೇಕಾಗಿತ್ತಂದ್ರೆ ನೋಡಿ ಇಲ್ಲಿ ತರ್ಕ ಹೆಂಗಿದೆ, ಅವ್ರು ಹೇಳ್ತಾರೆ ಹೆಂಗೆ ನೋಡಿ, ಹೆಣ್ಮಗಳು ನೀನು ನಿನ್ನ ತಂದೆಯ ಒಂದು ವ್ಯಕ್ತಿತ್ವವನ್ನು ನೀನು ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ನೀನೇನು ಮಾಡಬೇಕು, ತಂದೆ ವಚನವನ್ನು ಪಾಲಿಸಬೇಕು. ನೀನು ತಂದೆ ವಚನ ಪಾಲಿಸಿದಾಗ ನಿನ್ನ ತಂದೆಗೆ ಒಂದು ಅವಕಾಶ ಸಿಗ್ತದೆ. ಏನು ಅವಕಾಶ ಸಿಗ್ತದೆ ಅಂದ್ರೆ ತಾನು ಕೊಟ್ಟಂಥ ಮಾತವನ್ನು ನಡೆಸಿಕೊಂಡು ಹೋಗಲಿಕ್ಕೆ, ಕೊಟ್ಟಂಥ ವಚನವನ್ನು ನಡೆಸಿಕೊಂಡು ಹೋಗಲಿಕ್ಕೆ, ಕಾರ್ಯರೂಪಕ್ಕೆ ತರಲಿಕ್ಕೆ ಅವರಿಗೊಂದು ಅವಕಾಶ ಸಿಗ್ತಿದೆ. ಅದಕ್ಕೆ ಆ ಅವಕಾಶ ಸಿಗಬೇಕಾಗಿತ್ತು ಅಂದರೆ ನೀನು ನಿನ್ನ ತಂದೆ ಕೊಟ್ಟ ವಚನವನ್ನು ಪಾಲಿಸಲೇಬೇಕಾಗ್ತಿದೆ ಅಂತ ಕೈಕೈ ರಾಮನಿಗೆ ಹೇಳ್ತಾಳೆ. ಮೊದಲು ಅಶೋಕಿತನಾದ ರಾಮ ಕೈಕೈ ಬಿಲ್ನುಡಿಗೆ ನೋಡಿ, ಏನೂ ಆಗುವುದಿಲ್ಲ ಅವನಿಗೆ. ಪಟ್ಟಾಭಿಷೇಕಕ್ಕೆ ಹೋಗುವಂಥ ಕ್ಷಣದಾಗ ಚಿಕ್ಕಮ್ಮ ಹೇಳ್ತಾಳೆ, ನೋಡಪ್ಪ ನೀನು ಅರಣ್ಯಕ್ಕೆ ಹೋಗಿಬಿಡು, ನನ್ನ ಮಗನಿಗೆ ಇದು ಸಿಂಹಾಸನ ಬಿಟ್ಟು ಕೊಡು ಅಂತ ಹೇಳಿದಾಗ ಇಂಥ ಮಾತುಗಳನ್ನು ಕೇಳಿ ಯಾವ ವ್ಯಕ್ತಿಗೂ ದುಃಖ ಆಗದೇ ಇರುವುದಿಲ್ಲ, ಆಘಾತ ಆಗದೇ ಇರುವುದಿಲ್ಲ ಮತ್ತು ಸಿಟ್ಟು ಬಾರದೇ ಇರುವುದಿಲ್ಲ. ಆದರೆ ಇವ್ಯಾವು ರಾಮನಲ್ಲಿ ಬರುವುದಿಲ್ಲ. ಅವನು ಪಟ್ಟಾಭಿಷೇಕಕ್ಕಿಂತ ಮೊದಲು ಹೇಗೆ ಯಾವ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ದ ರಾಮ, ಯಾವ ಮುಖದ ಮೇಲೆ ಕಳೆಯನ್ನು ಹೊಂದಿದ್ದ ರಾಮ, ಯಾವ ಭಾವನೆಗಳನ್ನು ಹೊಂದಿದ್ದ ರಾಮ, ಇನ್ನು ನನಗೆ ಪಟ್ಟಾಭಿಷೇಕ ಆಗುವುದಿಲ್ಲ, ನಾನು ಅರಣ್ಯಕ್ಕೆ ಹೋಗ್ಬೇಕಂತ ಸಂದರ್ಭ ಬಂದಾಗೂ ಕೂಡ, ವಿಷಯ ತಿಳಿದಾಗ, ಆ ಸತ್ಯದ ಅರಿವು ಆದಾಗೂ ಕೂಡ ಅವನಲ್ಲಿ ಯಾವುದೇ ಬದಲಾವಣೆ ನಾವು ಹೇಳಿಲ್ಲ. ನೀವು ರಾಮನ ಜೀವನ ಚರಿತ್ರೆ ನೋಡ್ಕೊಂಡು ಹೋದಾಗ ಬಾಲಕಾಂಡದಲ್ಲಿ ನಿಮ್ಗೆ ಹೇಳೇನೆ, 13 ವರ್ಷ ಇದ್ದಾಗ ಅವನಿಗೆ ಇದೆಲ್ಲ ಬೇಡಾಗಿತ್ತು. ಇವನ್ನೆಲ್ಲ ತೊರೆದು ಹೋಗಬೇಕಂತ ಹೇಳಿ ತಂದೆನ ಕೇಳ್ಕೊಂಡಾಗ ಅಲ್ಲಿ ಒಂದು ಆಧ್ಯಾತ್ಮಿಕ ಸಭೆ ನಡೆದು ಎಲ್ಲ ಗುರು ಹಿರಿಯರೆಲ್ಲ ಸೇರಿ, ಇಲ್ಲಪ್ಪ ನೀನು ಅಧ್ಯಾತ್ಮವನ್ನು ಕಲ್ತಾ ಇದ್ದೆ, ಚಲೋ ಚೆನ್ನಾಗಿದೆ, ಏನು ಅಡ್ಡಿ ಇಲ್ಲ, ಬಟ್ ನೀನು ಗುಡ್ದಾಗ ಹೋಗಿ ಎಲ್ಲ ಬಿಟ್ಟು ಹೋಗಿ ಮಾಡ್ಬೇಕು ಅನ್ನೋದು ಏನಿಲ್ಲ, ಅದು ನೀ ಇಲ್ಲಿ ಇದ್ದುಕೊಂಡೇ ಪಾಲಿಸು. ನೀನು ಒಬ್ಬ ಆತ್ಮವಿಮೋಚನೆ ಹೊಂದಿ ಒಬ್ಬ ಒಳ್ಳೆಯ ರಾಜನಾಗಿ ಜನರಿಗೆ ಒಂದು ನ್ಯಾಯವನ್ನು ಕೊಡಿಸು ಹೇಳಿ ಅವನಿಗೆ ಸಮಾಧಾನ ಎಲ್ಲ ಹೇಳಿರ್ತಾರೆ, ಪರಿವರ್ತನೆ ಹೊಂದಿರ್ತಾನೆ. ಮತ್ತು ಅವ್ರಿಗೆ ಏನದು, ರಾಮನಿಗೆ ಮೊದಲಿಂದನೂ ಅದು ಮೈಂಡ್ ಇತ್ತದು, ಇದು ಒಂದು ವಿಚಾರ ಇತ್ತದು. ಏನಂದರೆ ಅವನಿಗೆ ಇದೆಲ್ಲ ಜಂಜಾಟದಿಂದ ಹೊರಗೆ ಹೋಗ್ಬೇಕನ್ನೋ ಇತ್ತು. ಮತ್ತಿದು ಅವನಿಗೆ ಒದಗಿ ಬಂದಂಗೆ ಆಯ್ತು.
ಯಾಕಂದ್ರೆ ಮೊದಲಿಂದನೂ ಗುಡ್ಡದಾಗ ಅಡ್ಡಾಡಬೇಕು ಅತ್ತ ಇದು ಮಾಡು ಸನ್ಯಾಸಿ ಜೀವನ ತೆಗಿಬೇಕಂತ ಒಂದು ಇತ್ತು. ಮತ್ತು ಇದು ಹೊರವಾಗಿ ಬಂದಂಗೆ ಇನ್ನೊಂದು ವರ್ಷದಿಂದ ನೋಡೋದ್ರಿಂದ ಅವ ಹೊರವಾಗಿ ಬಂದಾಗೇನ. ಅದಕ್ಕೆ ಅವ ಏನೂ ದುಃಖ ಪಡೋದಿಲ್ಲ, ಸಂತೋಷದಿಂದ ಇರ್ತಾನೆ. ಮುಖದ ಮೇಲೆ ಏನೂ ಬದಲಾಗೋದಿಲ್ಲ ಅವನಿಗೆ, ರಾಮನಿಗೆ. ಮಗನ ಶಾಂತ ಚಿತ್ತ ನೋಡಿ ದಶರಥ ಮರುಗಿದ. ಮಗನ ಶಾಂತ ಚಿತ್ತ ನೋಡ್ತಾನೋ ದಶರಥ. ಇವರು ಕೈ ನುಡಿಯುವಂಥದ್ದು ನೋಡ್ಬೇಕಾದ್ರೆ ಗುಡುಗು ಸಿಡಿಲು ಹೊಡೆದಂಗೆ ಹೊಡಿತಿರ್ತಾಳೆ ಆಕೆ ಮಾತುಗಳನ್ನ. ತಂದೆಗೂ ಹೊಡಿತಿರ್ತದ, ರಾಮನಿಗೆ ಹೊಡಿತಿದ್ದ. ಆದರೆ ರಾಮನ ಮೇಲೆ ಯಾವುದು ಬಳ್ಳಂಗೆ ಬರುವುದಿಲ್ಲ. ಮಗ ಶಾಂತ ಚಿತ್ತದಿಂದ ನಿಂತದ್ದು ನೋಡಿಕೊಂಡು ದಶರಥನಿಗೆ ಭಾಳ ದುಃಖ ಆಗ್ತಿದೆ. ಮತ್ತು ಮರಗ ಹಿಡಿದು ಎಂಥ ಒಂದು ಅನ್ಯಾಯ ಮಾಡ್ತಾ ಇದ್ದೀನಿ ನನ್ನ ಮಗನಿಗೆ ಅಂತೇಳಿ ಮರಗ್ತಾ ಇದ್ದಾನೆ. ಶತ್ರು ಸಂಹಾರಕ ರಾಮ ಅಳುಕದೆ ವ್ಯತಿತನಾಗದೆ ಕೇಳಿ ಅಪ್ರಿಯ ಮಾತುಗಳನ್ನು ನುಡಿದನು ಕೈಕೈಗೆಲ್ಲ ಕೇಳ್ತಾನ. ಅವರೆಲ್ಲ ಕೇಳ್ಕೊಂಡು ಈಗ ರಾಮ ಕೈಗೆ ಹೇಳ್ತಾನ, ಆಗಲೇ ನೀನು ಇಚ್ಛೆಯಂತೆ ಹೊರಡುವೆ ಅರಣ್ಯಕ್ಕೆ. ಇಲ್ಲಿಂದನ ನಾನು ಹೋಗ್ತೀನ ಮಾತಾಯಿ, ನೀ ಹೋಗಂತ ಇದೇ ಕ್ಷಣದಿಂದ ಹೋಗಂತೆ ನೀ ಯಾವಾಗ ಹೇಳ್ತಿಲ್ಲ, ಇದನ್ನು ಪಾಲಿಸ್ತೇನೆ ನಾನು. ನಿನ್ನ ಅರಮನೆಯಿಂದಲೇ ನಾನೇನು ಮಾಡ್ತೇನೆ, ಇವು ಎಲ್ಲನೂ ಬಿಟ್ಟುಕೊಟ್ಟು, ಬಟ್ಟೆ ಗಿಟ್ಟೆಲ್ಲ ಬಿಟ್ಟುಕೊಟ್ಟು ನಾನು ಸನ್ಯಾಸಿ ಬಟ್ಟೆಯನ್ನು ಹಾಕ್ಕೊಂಡು ಇಲ್ಲಿಂದಲೇ ನಾನು ಅರಣ್ಯಕ್ಕೆ ಹೊರಡ್ತೇನೆ ಅಂತ ಹೇಳ್ತಾನೆ. ಚರ್ಮವೇಷ ಜಟಾಧಾರಿಯಾಗಿ ರಾಜನ ಪ್ರತಿಜ್ಞೆ ಪಾಲನೆಗೆ ಇವತ್ತ ಇಲ್ಲಿಂದ ಹೊರಡ್ತೇನೆ ಅಂತ ಹೇಳ್ತಾನೆ. ಹಾರೈಸುತ್ತಿಲ್ಲ ಎಂದಿನಂತೆ ಎನ್ನ ಏಕೋ ರಾಜ ತಿಳಿಯಲು ಇಚ್ಛಿಸಿರುವೆ ನಾನು. ಮತ್ತೂ ಒಂದು ಪ್ರಶ್ನೆ ಮಾಡ್ತಾನ ಅಪ್ಪನ ಮುಂದೆ. ತಂದೆ ಕೇಳ್ತಾನ, ನನಗಿದೇನು ದುಃಖ ಇಲ್ಲ, ಇದೇನು ನನಗೇನೂ ಅಲ್ಲ, ಇದು ಉದಾಸೀನ. ನಾನು ರಾಜನೇ ಇರಬಹುದು, ರಂಕನೇ ಇರಬಹುದು, ಯಾವ ನನಗೆ ಏನೂ ಅಂಟ್ಕೊಂಡಿಲ್ಲ. ಇವತ್ರೆಲ್ಲ ದೂರದೇನೆ. ನಾನು ಶಾಂತಿ ಸಿಕ್ತವನನ್ನೇ. ನಾನು ಆತ್ಮವಿಮೋಚನೆ ಹೊಂದಿದಂಥ ವ್ಯಕ್ತಿ. ಯಾವ ನನ್ನನ್ನು ಬಾಧಿಸ್ತಾ ಇಲ್ಲ ಇವು ನನಗೆ. ಆದರೆ ನನಗೇನಂದ್ರೆ, ನಾನು ಹೊರಟಿದ್ದನು ವಚನ ಪಾಲನೆಗಾಗಿ. ನಮ್ಮ ತಂದೆ ಹಾರೈಕೆ ನನಗೆ ವಿಚಾರ ಮಾಡಬೇಕಾಗಿತ್ತಲ್ಲ, ಏನೂ ಹೇಳ್ತಾ ಇಲ್ಲಲ್ಲ ಅಂಥೇಳಿ ಅವನಿಗೆ ಪುನಃ ಅದು ಏನಾಗ್ತಿದೆ, ಮನಸ್ಸಿಗೆ ನೋವಾಗ್ತಿದೆ. ತಿಳಿಯಲು ಇಚ್ಛಿಸುವೆ ನಾನು, ಅಸಂತೋಷ ಬೇಗೆಯಲ್ಲಿ ಸುಡುತ್ತಿದೆ ಎನ್ನ ಮನ. ರಾಜ ಹೇಳುತ್ತಿಲ್ಲ ಎನ್ನ ಭರತನ ಪಟ್ಟಾಭಿಷೇಕ ಧಾರೆ ಎರೆಯುವರೆ ಎಲ್ಲವನ್ನು ಭರತನಿಗೆ ಪಾಲಿಸಲು ತಂದೆ ಪ್ರತಿಜ್ಞೆ. ನೋಡಪ್ಪ ಏನೈತೆಲ್ಲ ಇಲ್ಲಿದೆಲ್ಲ ಅವನಿಗೆ ಪಟ್ಟಾಭಿಷೇಕ, ಇದು ಎಲ್ಲ ವೈಭವ ಏನಿದೆ ಎಲ್ಲ ಭರತನಿಗೇನೆ, ಅದೆಲ್ಲ ಅವನಿಗೆ ಇರಲಿ. ನನಗೇನು ಅದರ ಮೇಲೆ ಆಶೆ ಇಲ್ಲ. ಇದೆಲ್ಲ ಇದಕ್ಕೊಂದು ತಂದೆ ಆಜ್ಞೆ ನಾನು ಪಾಲಿಸ್ತೇನೆ. ಸಮಾಧಾನ ಪಡಿಸಲು ಇದನ್ನು ಹೇಳಿ ನೀ ತಲೆ ತಗ್ಗಿಸಿ ಕಣ್ಣೀರಿಸುತ್ತಿರಬೇಕೆ ರಾಜ. ಈಗೆಲ್ಲ ನನಗೆ ಸಮಾಧಾನ ಹೇಳಿ ಕಳಿಸ್ಬೇಕಾಗಿತ್ತು. ಈಗ ನೀ ನನಗೆ ಸಮಾಧಾನ ಹೇಳಕ್ಕೆ ಏನು ಹೇಳ್ತಾನೇ ಇಲ್ಲ. ಬರೀ ನೀನು ತಲೆ ಕೆಳ ಮಾಡ್ಕೊಂಡು ನೀನು ಅರ್ಥ ಇದೆಯಲ್ಲ. ನಿನ್ನ ಬಾಯಿಂದ ಒಂದು ಶಬ್ದನೂ ಬರ್ತಾ ಇಲ್ಲಲ್ಲ. ನಿನ್ನ ಬಾಯಿಂದ ಶಬ್ದ ಬಾರದೇ ಇದ್ದದ್ದಕ್ಕಾಗಿ ನನ್ನ ಮನ ನೋಯುತ್ತಿದೆ ಅಂತ ಹೇಳಿ ದಶರಥರಿಗೆ ರಾಮ ಹೇಳ್ತಾನೆ. ಮುಂದುವರೆದು ಹೇಳ್ತಾನ, ತಕ್ಷಣ ಕಳಿಸು ರಾಜದೂತರನ್ನು ರಾಜಾಜ್ಞೆಯಂತೆ ಕರೆತರಲು ಭರತನನ್ನು ಸೋದರ ಮಾವನ ಮನೆಯಿಂದೆ. ಅವ ಪಟ್ಟಾಭಿಷೇಕ ಆಗ್ಬೇಕಾದ್ರೆ ಅವ ಇಲ್ಲಿದಾನ ಕೈಕೈ ರಾಜ್ಯದಾಗದಾನ. ಕೈಕೈ ರಾಜ್ಯದಿಂದ ಇಲ್ಲಿ ಅಗದಿ ವೇಗ ರಥಗಳನ್ನು ಉಪಯೋಗ ಮಾಡ್ಕೊಂಡು ಬರಬೇಕಾದ್ರೂ ಕೂಡ ಒಂದು 3-4 ದಿವಸ ಬೇಕಾಗ್ತಿದೆ. ಅದಕ್ಕೆ ನೀವು ತಕ್ಷಣದ ರಾಜದೂತರನ್ನ ಕೈಕೈ ರಾಜ್ಯಕ್ಕೆ ಕಳಿಸ್ರಿ, ಭರತನ ಕರೆಸಿ ಇಲ್ಲಿ ಪಟ್ಟಾಭಿಷೇಕ ನಡೆಸ್ರಿ. ಆದ್ರೆ ನಾವು ಪಟ್ಟಾಭಿಷೇಕ ಆಗುತ್ತಕ್ಕೆ ನಾನು ಇರುವುದಿಲ್ಲ. ನಾ ಇದೇ ಕ್ಷಣದಿಂದ ಏನು ಮಾಡ್ತೇನೆ, ಈ ಅಯೋಧ್ಯವನ್ನು ತ್ಯಾಗ ಮಾಡಿ ಹೋಗ್ತೀನಿ ಅಂತ ಹೇಳ್ತಾನೆ. ತಕ್ಷಣ ಹೊರಡುವೆ ದಂಡಕಾರಣಿಕೆ ಸರಿ ತಪ್ಪು ವಿಚಾರಿಸದೆ ತಂದೆ ವಚನ. 14 ವರ್ಷ ನಾನು ವನವಾಸಕ್ಕೆ ಹೋಗ್ತೇನೆ, ನಮ್ಮಪ್ಪ ಕೊಟ್ಟಂಥ ವಚನ ಸರಿ ಇದೇನೋ ತಪ್ಪಿದೇನೋ ಇದ್ರ ಬಗ್ಗೆ ನಾನು ಆಲೋಚನೆ ಮಾಡುವುದಿಲ್ಲ. ಅದ್ರ ಬಗ್ಗೆ ನಾನು ರೀಥಿಂಕ್ ಮಾಡೋಕೆ ಹೋಗುವುದಿಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗುವುದಿಲ್ಲ. ನಾನು ತಕ್ಷಣದಿಂದ ಏನು ಮಾಡ್ತೇನೆ, ಅರಣ್ಯಕ್ಕೆ ಹೋಗಿಬಿಡ್ತೇನೆ ಅಂತ ಹೇಳ್ತಾನೆ. ಈ ಶಬ್ದಗಳನ್ನೇನು ಕೈಕೈ ಕೇಳ್ತಾಳ. ಹರುಷಿತರಾದಳು ಕೈಕೈ ರಾಮನ ಶಬ್ದಗಳ ಕೇಳಿ ತ್ವರಿತ ಕಾರ್ಯನಿರತನಾಗುವಂತೆ ಒತ್ತಾಯಿಸುವುದು. ಅಷ್ಟಕ್ಕೆ ಸುಮ್ಮನಾಗುದಿಲ್ಲ. ಮತ್ತಾಕೆ ಬರೀ ನೀವು ಮಾತಾಡಿಬಿಟ್ಟಪ್ಪ, ಇದು ಕಾರ್ಯಗತ ಆಗಬೇಕೆಲ್ಲ ಇದೆ. ಇವತ್ತಿನಿಂದ ಇದನ್ನ ಏನು ಮಾಡಿಬಿಡು, ಜಾರಿಗೆ ತಂದೆ ಬಿಡು ಅಂತ ಹೇಳ್ತಾಳೆ ಆಕೆ. ನೋಡಿ ಅವಳಲ್ಲಿ ಇನ್ನೂ ಅಸಮಾಧಾನ ಎಷ್ಟಿರ್ತಿದೆ ನೋಡಿ. ಅಂದು ಮತ್ತು ಅಭದ್ರತೆ ಕಾಡ್ತಿರ್ತದೆ ಅವಳಿಗೆ. ಹೊರಗಿನ ಜನರಿಗೆ ಗೊತ್ತಾಗ್ತಂದ್ರೆ ಏನಾಗ್ತಿದೆ, ಕ್ರಾಂತಿ ಹಾಕ್ಕೊಂಡು ಇಲ್ಲ ಉಲ್ಟಾನೂ ಆಗ್ಬೋದು, ಏನಾಗ್ತಿದ್ದು ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ನೀ ಏನು ಮಾಡಿಬಿಡು, ತಕ್ಷಣ ನಾನು ತಂದೆ ವಚನ ಪಾಲನೆ ಮಾಡಕ್ಕೆ ಹೊಂಟೇನಂತೆ, ನೀ ಇಲ್ಲಿಂದ ಎದ್ದ ಬಿಡು. ನೀ ಮುಂದೆ ಬರತಂದು ಏನೈತಿ ಅವನು ಕರ್ಸ್ಕೊಂಡು ಪಟ್ಟಾಭಿಷೇಕ ನಾವು ಮಾಡ್ಕೊಳ್ತೀವಿ ಅಂತ ಈ ಒಂದು ಟ್ಯೂನ್ದಲ್ಲಿ ಇರ್ತಾಳ ಅಮ್ಮ. ಮುಂದೆ ನಾಚಿಕೆಯಿಂದ ನಿನ್ನೊಂದಿಗೆ ಮಾತಾಡುತ್ತಿಲ್ಲ ರಾಜ, ಓ ರಾಮ, ಉತ್ತಮ ಇವುಗಳಿಗೆ ಚಿಂತಿಸುವುದಿಲ್ಲ ನೆಂದಳು ಕೈಕೈ. ಇಲ್ಲಿ ನೋಡಿ ಮತ್ತೆ ಹೆಂಗೆ ಹೇಳ್ತಾಳ, ನಿನ್ನ ತಂದೆಗೆ ನಿನಗ ವನವಾಸಕ್ಕೆ ಹೋಗಂತ ಹೇಳಕ್ಕೆ ನಾಚಿಕೆ ಆಗ್ತಾ ಇದೆ ಅದು. ಆದ್ರೆ ನೀ ಹಾಗಿಲ್ಲ, ನೀ ಉತ್ತಮ ಇದೆಯಾ. ನೀನು ಕೇಳಿದ ತಕ್ಷಣ ನೀನು ಏನು ಮಾಡಿಬಿಡ್ಬೇಕು, ಇದ್ರ ಬಗ್ಗೆ ಚಿಂತೆ ಮಾಡ್ದೆ ಹೊರಟು ಬರಬೇಕು.
ಅಷ್ಟಕ್ಕೆ ಮಾಕಿ ನಿಲ್ಲಿಸುವುದಿಲ್ಲ, ಮುಂದುವರೆದು ಹೇಳ್ತಾಳೆ ಅವನು. ಓ ರಾಮ, ನೀನು ಅಯೋಧ್ಯೆ ತೊರೆದು ಕಾಡಿಗೆ ಹೋಗುವವರೆಗೆ ನೀ ಹೇಳ್ತೀಯ ಇದ ಕ್ಷಣದಿಂದ ಹೋಗ್ತೇನೆ ಅಂತ ಹೇಳಿ, ಆದ್ರೆ ನಂದು ಕೇಳು, ನೀನು ಅಯೋಧ್ಯೆ ತೊರೆದು ಹೋಗುವ ತನಕ ನಾನು ಸ್ನಾನ ಮಾಡುವುದಿಲ್ಲ, ಊಟ ಬಿಡುವೇನೆಂದಳು ಕೈಕೈ. ನೀ ಅಯೋಧ್ಯೆ ಬಿಟ್ಟು ಹೋಗೋ ತನಕ ನಾನು ಜಳಕನೂ ಮಾಡೋದಿಲ್ಲ, ಊಟನೂ ಮಾಡೋದಿಲ್ಲ, ನೀರು ಕುಡಿಯೋದಿಲ್ಲ, ಅನ್ನ ಸತ್ಯಾಗ್ರಹ ಕೂತ್ಬಿಟ್ಟಡಕ್ಕೆ. ನೀನು ಯಾವಾಗ ಮರಿ ಆಗ್ತೀಯ ಇಲ್ಲಿಂದ ಅಯೋಧ್ಯವನ್ನು ತೊರೆದು ಹೋಗ್ತಿದ್ದಲ್ಲ, ಆವಾಗ ನಾ ಇವನ್ನೆಲ್ಲ ಮಾಡ್ತಾನೆ, ಅಲ್ಲಿ ತನಕ ನಾ ಮಾಡ್ತಾನೆ ಒತ್ತಡ, ಇದನ್ನು ಅದು ಸತ್ಯಾಗ್ರಹ ಮಾಡ್ತಾನೆ ಅನ್ನುವಂಥದ್ದು ಆಕೆ ಪರೋಕ್ಷವಾಗಿ ರಾಮನ ಮೇಲೆ ಮತ್ತೆ ಒತ್ತಡವನ್ನು, ಅಂದ್ರೆ ತಕ್ಷಣ ರಾಮನನ್ನು ಅಯೋಧ್ಯೆ ಬಿಡಿಸ್ಬೇಕಂತ ಅವಳದ ತಲೆಯಾಗಿರ್ತಿದೆ. ಅದನ್ನು ಈ ರೀತಿಯಾಗಿ ಒತ್ತಡ ಹೇಳ್ತಾಳೆ. ಕೇಳುತ್ತ ಕೈಕೈ ಬಿರುನುಡಿ ಚಿನ್ನದ ಸಿಂಹಾಸನದಲ್ಲಿ ಕುಸಿದನು ದಶರಥ, ಇದೆಂಥ ಕರುಣೆ, ಇದೆಂಥ ದುಃಖವೆನ್ನುತ್ತ. ಅದನ್ನೇನಾಕಿ ಮಾತುಗಳನ್ನು ಕೇಳ್ತಾನ, ಮಗನ ಮುಖ ನೋಡ್ತಾನ. ದಶರಥನಿಗೆ ಭಯಂಕರ ತಾಪ ಆಗಿಬಿಡ್ತದೆ. ಆ ಚಿನ್ನದ ಸಿಂಹಾಸನ ಮ್ಯಾಗೇನು ಕೂತಿರ್ತಾನೆ, ಸಿಂಹಾಸನದಿಂದ ಕುಸಿದ ಕೆಳಗೆ ಬೀಳ್ತಾನ. ಬೀಳು ಕಾಲಕ್ಕಿದಂತಾನ, ಏನು ಕರುಣೆ ನಿಂದು, ಇದೇನು ನಿಂದು ಅಂತ ಹೇಳಿ ಹೇಳ್ತಾನ. ತಂದೆಯನ್ನು ಮೇಲೆ ಎತ್ತುತ್ತಿದ್ದಂತೆ ರಾಮ ಕಾಡಿಗೆ ಬೇಗ ಹೊರಡೆಂದು ಕುದುರೆಗೆ ಚಾಬುಕೇಟು ಕೊಟ್ಟಂತೆ ನುಡಿದಳು. ನೋಡಿ, ಅವ ಸಿಂಹಾಸನದಿಂದ ತಂದೆ ಕೆಳಗೆ ಕುಸಿದು ಬೀಳ್ತಾನ. ಈಕೆ ಮಾತುಗಳನ್ನು ಕೇಳಿ, ಕೈಕೈ ಮಾತುಗಳನ್ನು ಕೇಳಿ ತಂದೆ ಕುಸಿದು ಬಿದ್ದ ತಕ್ಷಣ ರಾಮ ಏನು ಮಾಡ್ತಾನ, ತಂದೆನ ಎತ್ತಾಕ್ ಹೋಗ್ತಾನ, ಎತ್ತಿ ಹಿಡಿತಿರ್ತಾನ. ಈಕೆ ಹೇಳಿಬಿಡ್ತಾಳ, ಅವನೇನು ಎತ್ತಿ ಹಿಡಿತಿ, ಎಲ್ಲ ನಾವು ನೋಡ್ಕೊಳ್ತೀವೋ, ನೀ ಮೊದಲು ಅರಣ್ಯಕ್ಕೆ ಹೋಗಂತ. ಅಂದರೆ ಕುದುರೆಗೆ ಯಾವ ರೀತಿಯಾಗಿ ಚಾಟ ಕೊಡ್ತಿರ್ತಾರಲ್ಲ, ಚಾಬುಕ್ತಿದ್ದು ಹೊಡಿತಿರ್ತಾರಲ್ಲ, ಟಾಂಗ ಕುದುರೆ ಆಗಿರ್ಬೋದು, ಸಾಕಿದ ಕುದುರೆ ಆಗಿರ್ಬೋದು, ಓಡು ಕುದುರೆ ಆಗಿರ್ಬೋದು, ಅದನ್ನು ಓಡಿಸೋ ಸಲುವಾಗಿ ಯಾವ ರೀತಿ ಚಾಬುಕಿನಿಂದ ಏಟು ಹಾಕ್ತಿರ್ತಾರಲ್ಲ, ಹಂಗೆ ರಾಮನಿಗೆ ಅವಳು ಮಾತಿನ ಏಟ ಕೊಡ್ತಿರ್ತಾಳೆ. ಮಾತಿನ ಏಟಿನಿಂದ ಅವನು ಆದಷ್ಟು ಬೇಗ ಅದೇ ಕ್ಷಣದಿಂದ ಅಯೋಧ್ಯದಿಂದ ಹೊರಗೆ ಹಾಕಲಿಕ್ಕೆ ಕೈಕೈ ಪ್ರಯತ್ನ ಮಾಡ್ತಿರ್ತಾಳೆ. ಕೇಳಿ ಕೈಕೈಯ ಬಿರುನುಡಿ ದುಃಖಿಸದೆ ರಾಮ ಕೈಕೈಗೆ ಹಿಡಿದನು. ಇದು ಮಾತು ಕೇಳ್ತಾನೆ, ಹೋಗ್ತಾನೆ ಅನ್ನಕತ್ತೀನೋ, ನಮ್ಮ ಅಪ್ಪನ ಹಿಡಿಯಾಕು ಕೊಡಬಾರ್ದು, ನನಗೆ ಮತ್ತೆ ನೀನು ಸಂದೇಹ ಪಟ್ಟು ನನಗೆ ಹೋಗಂತ ಬೆನ್ನತ್ತಿದೆ ಅಂತ ಈ ಬಿರುನುಡಿಗಳನ್ನು ಕೇಳಿ ರಾಮ ಅವಳಿಗೆ ಹೇಳ್ತಾನೆ, ಓ ರಾಣಿ, ನನಗೆ ಸಂಪತ್ತು ಬೇಡ, ಲೋಕ ಗೌರವ ಬೇಕು. ನನಗೆ ಈ ಸಂಪತ್ತು ಬೇಡ, ನನಗೇನು ಬೇಕು, ಲೋಕ ಗೌರವ, ಜನರ ವಿಶ್ವಾಸ ಬೇಕು ನನಗೆ. ಇಲ್ಲಿ ನೋಡಿ, ರಾಮನ ನಾವು ರಾಮರಾಜ್ಯ ಅಂತೇವೆ. ರಾಮರಾಜ್ಯ ಅಂದ್ರೆ ರಾಮ ಹೆಂಗಿರ್ಬೇಕಂದ್ರೆ, ರಾಮ ಎನಿಸಿಕೊಳ್ಳುವಂಥ ವ್ಯಕ್ತಿ ಆಡಳಿತಗಾರ ಹೆಂಗಿರ್ಬೇಕಂದ್ರೆ ಈ ರೀತಿಯಾಗಿರ್ಬೇಕು. ಸಾರ್ವಜನಿಕ ಸಂಪತ್ತಿನ ಮೇಲೆ ವ್ಯಾಮೋಹ ಇರಬಾರದು. ಹೇಳ್ತಾನೆ ಅವನು, ನನ್ನ ರಾಜ್ಯದ ಸಂಪತ್ತ ಮೇಲೆ, ಸ್ವಂತ ಸಂಪತ್ತು ಮೇಲೆ ನಂದೇನೂ ಇಲ್ಲ, ಆಶೆ ಇಲ್ಲ ನನಗೆ ಯಾವುದನ್ನು ಪಾಲಿಸ್ಬೇಕಾಗಿದೆ, ಜನರ ವಿಶ್ವಾಸವನ್ನು ಪಾಲಿಸ್ಬೇಕಾಗಿದೆ. ನೋಡಪ್ಪ, ರಾಮ ತಂದೆ ವಚನ ಪಾಲಿಸಿದ ಮತ್ತು ಯಾವುದಕ್ಕೂ ಆಶೆ ಪಡಲಿಲ್ಲ ಅನ್ನುವಂಥದ್ದೇನಿದೆ, ಜನರಿಂದ ನನ್ನ ಒಂದು ವ್ಯಕ್ತಿತ್ವದ ಮೇಲೆ ಏನು ವಿಶ್ವಾಸ ಇದೆ ಆ ಪ್ರಕಾರ. ಇವತ್ತಿನ ಲೀಡರ್ಸ್ ಇರ್ತಾರೆ, ಅವರು ಜನರ ವಿಶ್ವಾಸ ಅಲ್ಲ, ಜನರ ಏನು ಸಂಪತ್ತು ಇರ್ತಿದಲ್ಲ, ದೇಶೀಯ ಸಂಪತ್ತು ಲೂಟಿ ಮಾಡೋ ಸಲುವಾಗಿ ಅವರು ಲೀಡರ್ಸ್ ಆಗಿರ್ತಾರೆ. ನೋಡಿ, ರಾಮನಿಗೂ ಮತ್ತು ಈಗಿನ ಏನು ಅಧಿಕಾರಿಗಳದಾರ, ಈಗಿನ ನಾಯಕರದಾರ, ಇವ್ರು ಭಾಳ ವ್ಯತ್ಯಾಸ ಆಗ್ತದೆ. ಅದಕ್ಕೆ ರಾಮನೊಬ್ಬನೇ ಪುರುಷೋತ್ತಮ ಅನಿಸ್ಕೊಳ್ತಾನೆ. ಕಾಲಕ್ಕೂ ಯುಗಗಳಲ್ಲಿ ರಾಮನ ಮಟ್ಟಕ್ಕೆ ನನಗನ್ನಿಸ್ತಿದೆ ಯಾರು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ವ್ಯಕ್ತಿತ್ವವನ್ನು ರಾಮ ಹೊಂದಿದ್ದ. ಅದಕ್ಕೆ ರಾಮಾಯಣದಿಂದ ವಾಲ್ಮೀಕಿ ಮೂಲಕ ಏನಪ್ಪ ಅಂದರೆ, ವಾಲ್ಮೀಕಿ ಏನು ಹೇಳ್ತಾರಂದ್ರೆ, ರಾಮನಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳಿ. ರಾಮನಂಥ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಂಡ್ರಂದ್ರೆ ವೈಯಕ್ತಿಕವಾಗಿ ನೀವು ಆತ್ಮೋದ್ಧಾರವನ್ನು ಹೊಂದ್ತೀರಿ. ಸಮಾಜನೂ ಏನಂದ್ರೆ ಒಂದು ಸದೃಢವಾಗಿ ಬೆಳೀತಿದೆ, ಯಾವುದೇ ದುಃಖಗಳಿರುವುದಿಲ್ಲ. ಸಮಾಜ ವ್ಯವಸ್ಥೆ ಸರಿಯಾಗಿ ಹೋಗಬೇಕಾಗಿತ್ತಂದ್ರೆ ನಿಮ್ಮಲ್ಲಿ ಆಳುವವರಲ್ಲಿ ಮುಖ್ಯವಾಗಿ ಕೇಳಿಕೊಳ್ಳುವುದೇನೆಂದರೆ, ಆಳುವವರಂದ್ರೆ ಈಗಿನ ಪರಿಸ್ಥಿತಿ, ಈಗಿನ ವ್ಯವಸ್ಥೆಯಲ್ಲಿ ಯಾರು ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿ ಯಾರೇ ಇರ್ರಿ, ನೀವು MLA ಆಗಿ, MP ಆಗಿ, ಮಂತ್ರಿಗಳಾಗಿ, ಅಧಿಕಾರಿಗಳಾಗಿ, ಆದರೆ ನೀವು ಏನು ಮಾಡಬೇಕಪ್ಪ ಅಂದರೆ, ಈ ದೇಶವನ್ನು ಹಾಳು ಮಾಡೋ ಸಲುವಾಗಿ, ದೇಶದ ಸಂಪತ್ತಿಗಾಗಿ ಕಣ್ಣಿಟ್ಕೊಂಡು ಕೂಡಬೇಡ್ರಿ. ನೀವು ಜನರ ವಿಶ್ವಾಸವನ್ನು, ಏನು ಜನರಿಗೆ ಭರವಸೆ ಕೊಟ್ಟರೆ, ಜನರು ಏನು ನಿಮ್ಮ ವಿಶ್ವಾಸ ಇಟ್ಟಿರ್ತಾರಲ್ಲ, ಆ ವಿಶ್ವಾಸವನ್ನು ಕಾಪಾಡಿಕೊಳ್ಳ ಅಂಥೇಳಿ ಪುನಃ ರಾಮನ ಮಾತಿನಲ್ಲಿ ಇದನ್ನು ನಾನು ಹೇಳ್ತಾ ಇದ್ದೇನೆ. ಏನಂದರೆ, ನನಗೆ ಸಂಪತ್ತು ಬೇಡ, ಲೋಕ ಗೌರವ ಬೇಕು. ಲೋಕ ಗೌರವಕ್ಕಾಗಿ ನೀವೇನು ಮಾಡಬೇಕು, ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು ಮತ್ತು ಆಡಳಿತವನ್ನು ಮಾಡಬೇಕಂತ ಹೇಳ್ತೇನೆ. ಮುಂದೆ
ಆಗುವಂಥ ಬದಲಾವಣೆಗಳು ಬೆಳವಣಿಗೆಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ತಮ್ಮನ್ನು ಹಂಚಿಕೊಳ್ತೀನಿ. ಧನ್ಯವಾದಗಳು.